ಸಿಂಗಲ್ ಕ್ಲಚ್ ನಿಮಗೆ ಸಿಂಗಲ್ ಕ್ಲಚ್ ಬರುತ್ತೆ ನಿಮಗೆ ಮತ್ತೆ ಡ್ಯುಯಲ್ ಕ್ಲಚ್ ಇದೆ. ಮಹಾಬಲಿ ಅಂತ ಚೆನ್ನಾಗಿದೆ ಗಾಡಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ YLG RR ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ಇಂದಿನ ವಿಡಿಯೋದಲ್ಲಿ ಸೋನಾಲಿಕಾ 42 DI RX ನ ಎರಡು ಮಾಡೆಲ್ ಟ್ರ್ಯಾಕ್ಟರ್ಗಳ ಬಗ್ಗೆ ಮಾಹಿತಿ ತಿಳಿಯೋಣ. ಹೊಸದಾಗಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡುವವರು ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ನಲ್ಲಿ ನೋಡುವವರು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಬಹುದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು 42 RX ಅಲ್ಲಿ ಎರಡು ವೇರಿಯಂಟ್ ಇದೆಯಲ್ಲ, ಯಾವ್ದಾವ್ದಿದೆ ಸರ್ ಇದರಲ್ಲಿ? ಸರ್ ಇದು ಬಂದ್ಬಿಟ್ಟು ನಿಮಗೆ 42 RX 45 HP ಬರುತ್ತೆ ನಿಮಗೆ. ನಿಮಗೆ 45 HP 3 ಸಿಲಿಂಡರ್ ಬರುತ್ತೆ. ಟ್ಯಾಂಕ್ ಬಂದ್ಬಿಟ್ಟು 55 ಲೀಟರ್ ಟ್ಯಾಂಕ್ ಇದೆ. 13 ಸೈಜ್ ಟೈರ್ ಬರುತ್ತೆ ನಿಮಗೆ. ಪವರ್ ಸ್ಟೇರಿಂಗ್ ಬರುತ್ತೆ. ಆಯಿಲ್ ಇಮಿಡಿಯೇಟ್ ಬಿಡಕ್ಕೆ ಬರುತ್ತೆ. ಇದು ಸಿಂಗಲ್ ಕ್ಲಚ್ ನಿಮಗೆ. ಸಿಂಗಲ್ ಕ್ಲಚ್ ಬರುತ್ತೆ ನಿಮಗೆ. ಬ್ಯಾಟ್ರಿ ಸ್ಟಾರ್ಟರ್ ಎಲ್ಲ ಡ್ರೈ ಏರ್ ಫಿಲ್ಟರ್ ಬರುತ್ತೆ. ಬ್ಯಾಟ್ರಿ ಎಲ್ಲ ಇನ್ಕ್ಲೂಡಿಂಗ್ ಒಳಗಡೆನೇ ಇರುತ್ತೆ ನಿಮಗೆ. ಮತ್ತೆ ಹೈಡ್ರಾಲಿಕ್ ಬಾನೆಟ್ ಇದೆ ನಿಮಗೆ. ನಮ್ದು ಏನು ಪ್ಲಸ್ ಅಂತಂದ್ರೆ ಫ್ರಂಟ್ ಬಂಪರ್ ವೈಟ್ ಕಲ್ ಇದೆ. ಇದು ವೈಟ್ ಕಲ್. ಇದು ನಿಮಗೆ ಫ್ರಂಟ್ ಲಿಫ್ಟ್ ಆಗಲ್ಲ. ಯಾವುದೇ ಕಾರಣಕ್ಕೂ ಫ್ರಂಟ್ ನೀವು ಲಿಫ್ಟ್ ಆಗಕ್ಕೆ ಚಾನ್ಸೇ ಬಿಡಲ್ಲ. ಇದು ಬಂದ್ಬಿಟ್ಟು ನಿಮಗೆ ಒಂದು 65 kg ಬರುತ್ತೆ ನಿಮಗೆ. 65 kg ಬರುತ್ತೆ. ಫ್ರಂಟ್ ಲಿಫ್ಟ್ ಆಗಲ್ಲ ನಿಮಗೆ. ಚೆನ್ನಾಗಿದೆ ಗಾಡಿ. ನಿಮಗೆ ಸಿಂಗಲ್ ಕ್ಲಚ್ 45 HP ಬರುತ್ತೆ. ಆಮೇಲೆ ನಿಮಗೆ ಗೇರ್ ಬಾಕ್ಸು ಎಲ್ಲ ಸೈಡ್ ಮೆಷಿನ್ ಗೇರ್ ಬಾಕ್ಸ್ ಇದೆ ನಿಮಗೆ. ಗೇರ್ಗಳೆಲ್ಲ ಸೈಡ್ ಗೇರು, ಸೆಂಟ್ರ್ ಗೇರ್ ಬರಲ್ಲ ನಮ್ಮಲ್ಲಿ. ಬರುತ್ತೆ ಅದು 35 ಮ್ಯಾನ್ಯುವಲ್ ಸ್ಟೀರಿಂಗ್ 740 ಅಂತ ಬರುತ್ತೆ. ಅದಕ್ಕೆ ಮಾತ್ರ ಬರುತ್ತೆ ಸೆಂಟ್ರ್ ಗೇರು. ಇದು ಸೈಡ್ ಗೇರು. ನಿಮಗೆ ಓಡ್ಸೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಕಂಫರ್ಟ್ ಕೊಟ್ಟಿದ್ದಾನೆ. ಆಮೇಲೆ ಇದರಲ್ಲಿ ನಿಮಗೆ ಇನ್ನೊಂದು ವೇರಿಯಂಟ್ ಇದೆ, ಈಗ ಹೊಸದಾಗಿ ಬಂದಿದೆ. ಇದು 42 RX ಸಿಕಂದರ್ ಮಹಾಬಲಿ ಅಂತೇಳಿ. ಮಹಾಬಲಿ ಅಂತ ಹೇಳ್ಬಿಟ್ಟು ಇದೆ. ಇದು ನಿಮಗೆ ಡ್ಯುಯಲ್ ಕ್ಲಚ್ ಬರುತ್ತೆ. ಪವರ್ ಸ್ಟೇರಿಂಗು, 3 ಸಿಲಿಂಡ್ರು, ಆಯಿಲ್ ಇಮಿಡಿಯೇಟ್ ಬ್ರೇಕ್ ಬರುತ್ತೆ. ಟೈರ್ ಸೈಜ್ 13. ನಿಮಗೆ ರೋಟಾವೇಟ್ರು ಹೊಡಿಯೋಕ್ಕೆ ಮತ್ತೆ ಇಂಪ್ಲಿಮೆಂಟ್ ಎಲ್ಲ ಅನುಕೂಲ ಆಗುತ್ತೆ ಹೊಡಿಯೋಕ್ಕೆ ನಿಮಗೆ. ಮತ್ತೆ ರಿವರ್ಸ್ PTO ಇದೆ ಇದರಲ್ಲಿ. ರಿವರ್ಸ್ PTO ಇದೆ. 5 ಗೇರ್ ಇದು. 5 ಗೇರು 10+5 ಗೇರ್ ಬಾಕ್ಸ್ ಬಂದ್ಬಿಟ್ಟು 10+5 ಗೇರ್ ಬಾಕ್ಸ್ ಇದೆ ನಿಮಗೆ. ಇದು ಕೂಡ ನಿಮಗೆ ಫ್ರಂಟ್ ಲಿಫ್ಟ್ ಆಗಲ್ಲ. 65 kg ಬಂಪರ್ ಇದೆ ನಿಮಗೆ. 3 ಸಿಲಿಂಡ್ರು, ಪವರ್ ಸ್ಟೇರಿಂಗ್, ಆಯಿಲ್ ಇಮಿಡಿಯೇಟ್ ಬ್ರೇಕ್ ಬರುತ್ತೆ. ಬ್ಯಾಟ್ರಿ ಕೂಡ ಒಳಗಡೆ ಇದೆ. ಬಾನೆಟ್ಟು ಸಮೇತ ನಿಮಗೆ ಹೈಡ್ರಾಲಿಕ್ ಆಗಿದೆ. ಮತ್ತು ನಿಮಗೆ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 1800 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ. 1800 kg. PTO ಬಂದ್ಬಿಟ್ಟು ನಿಮಗೆ 540. 540 PTO ಇದೆ. ವೆಯ್ಟ್ ಬಂದ್ಬಿಟ್ಟು 2080 kg ವೆಯ್ಟ್ ಬರುತ್ತೆ ನಿಮಗೆ. ವೀಲ್ ಬೇಸು 1970 ಇದೆ ವೀಲ್ ಬೇಸು ನಿಮಗೆ. ಸ್ಪೀಡ್ ಬಂದ್ಬಿಟ್ಟು 31.60 ಇದೆ. ಇಂಜಿನ್ CC ಬಂದ್ಬಿಟ್ಟು 2780 ಇದೆ. ಮತ್ತು ಟಾರ್ಕ್ ಪವರ್ ಟಾರ್ಕ್ ಪವರ್ದು ನಮ್ಮದು 45 HP ಅಲ್ಲಿ 167 ಟಾರ್ಕ್ ಪವರ್ ಇದೆ ನಿಮಗೆ. ಮತ್ತು ಡ್ಯುಯಲ್ ಕ್ಲಚ್ ಇದೆ. ಮಹಾಬಲಿ ಅಂತ ಚೆನ್ನಾಗಿದೆ ಗಾಡಿ. ನಮಗೆ ರಿವರ್ಸ್ PTO, ಡ್ಯುಯಲ್ ಕ್ಲಚ್ಚು, ರೋಟಾವೇಟ್ರ್ ಹೊಡಿಯೋಕ್ಕೆ ಮಾತ್ರ ಸೂಪರ್ ಆಗಿದೆ. ಮತ್ತೇನಾರ ರೋಟಾವೇಟ್ರ್ ಒಳಗಡೆ ಕಸ ಕಟ್ಕೊಂಡ್ರು ನೀವು ಗೇರ್ ಹಾಕೊಂಡ್ರೆ ರಿವರ್ಸ್ PTOಗೆ ಪೂರ್ತಿ ಇರೋ ಕಸ ಎಲ್ಲ ಪೂರ್ತಿ ಆಚೆಗೆ ಹಾಕುತ್ತೆ. ರಿಮೂವ್ ಆಗುತ್ತೆ ಎಲ್ಲ. ನಿಮಗೆಲ್ಲ ಫ್ಯೂಚರ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ನಿಮಗೆ. ಮತ್ತು ಸೀಟು ಅಷ್ಟೇ ನಿಮಗೆ ತುಂಬ ಕಂಫರ್ಟ್ ಆಗಿದೆ. ಸೀಟು ಎಲ್ಲ ಕಂಫರ್ಟ್ ಇದೆ ನಿಮಗೆ. ಕ್ಲಚ್ ಸಮೇತ ತುಂಬ ಸ್ಮೂತ್ ಇರುತ್ತೆ ನಿಮಗೆ. ಡ್ಯುಯಲ್ ಕ್ಲಚ್ ಬಂದಾಗ ಏನಾಗುತ್ತೆ ಅಂದರೆ ಜಸ್ಟ್ ಸುಮ್ಮನೆ ಹಿಂಗೆ ಟಚ್ ಮಾಡಬೇಕಷ್ಟೇ ಕ್ಲಚ್ಗೆ. ಹಾರ್ಡ್ ಈಗ ಸಿಂಗಲ್ ಕ್ಲಚ್ಗಳು ಡ್ಯುಯಲ್ ಕ್ಲಚ್ಗೂ ಅದೇ ವ್ಯತ್ಯಾಸ ಇರುತ್ತೆ. ಚೆನ್ನಾಗಿದೆ ಮತ್ತು ಗಾಡಿ. ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಎಷ್ಟು? ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದು 8,35,000 ಇದೆ. 1 ಲಕ್ಷ ಡಿಸ್ಕೌಂಟ್ ಹೋಗ್ಬಿಟ್ಟು ನಿಮಗೆ 7,35,000 ಆಗುತ್ತೆ ಇದು ಮಹಾಬಲಿಗೆ. ಮತ್ತೆ ನಿಮಗೆ ಸಿಕಂದರ್ 42 RX ಏನು ಸಿಕಂದರ್ ಇದೆ ಅದು ಬಂದ್ಬಿಟ್ಟು 7,95,000 ಇದೆ. 1 ಲಕ್ಷ ಡಿಸ್ಕೌಂಟ್ ಹೋಗಿ 6,95,000 ಆಗುತ್ತೆ ಆನ್ ರೋಡ್. ಸರ್ ಇದು ಲೋನ್ ಅವೈಲಬಿಲಿಟಿ ಸಿಗುತ್ತೆ? ಲೋನ್ ಅವೈಲಬಿಲಿಟಿ ಸರ್ ನಮಗೆ ಟೈಅಪ್ ಆಗಿರ್ತಾರೆ. ನಮ್ಮಲ್ಲೇ ಎಲ್ಲ ಫೈನಾನ್ಷಿಯರು ಟೈಅಪ್ ಆಗಿರ್ತಾರೆ. ನಾವು ನೀವು ಡಾಕ್ಯುಮೆಂಟ್ ನಮಗೆ ಕೊಟ್ಟರೆ ನಾವು ಸಿಬಿಲ್ ಚೆಕ್ ಮಾಡಿಬಿಟ್ಟು ಪ್ರೊಸೀಜರ್ ಏನಿದೆ ನಾವು ಮಾಡಿಕೊಡ್ಬೋದು. KYC ಲೋನ್ ಎಷ್ಟಾಗುತ್ತೆ ಸರ್? KYC ಫಂಡಿಂಗ್ ನಿಮಗೆ ಆಗುತ್ತೆ ಸರ್ 480 5 ಲಕ್ಷ KYC ಫಂಡಿಂಗ್ ಆಗುತ್ತೆ. 480 ಆಗುತ್ತೆ KYC ಫಂಡಿಂಗು. ನೀವು ಪಾಣಿ ಕೊಟ್ಟರೆ ನಿಮಗೆ ಒಂದು 5.5 ಲಕ್ಷ ತನಕ ಲೋನ್ ಆಗುತ್ತೆ. ಜಸ್ಟ್ ರೆಫರೆನ್ಸಿಗೆ ಅಷ್ಟೇ ಪಾಣಿ, ನಾವೇನು ಮಾರ್ಟ್ಗೇಜ್ ಮಾಡಲ್ಲ. ಈಗ ನೀವು PLD ಬ್ಯಾಂಕ್ ಆಗಲಿ ಮತ್ತು CDCC ಬ್ಯಾಂಕಲ್ಲಿ ಏನಾಗುತ್ತೆ ನಿಮ್ಮದು ಪಾಣಿನ ಮಾರ್ಟ್ಗೇಜ್ ಮಾಡ್ಕೊಂಡು ಅವರು ಲೋನ್ ಮಾಡ್ಕೊಡ್ತಾರೆ. ನಮ್ಮಲ್ಲಿ ಆ ಥರ ಏನಿರಲ್ಲ. ಜಸ್ಟ್ ರೆಫರೆನ್ಸಿಗೆ. ಯಾಕೆಂದರೆ ನೀವು ರೈತರು ಅಂತ ಹೇಳ್ಬಿಟ್ಟು ರೆಫರೆನ್ಸಿಗೆ ನೀವು ಅಟ್ಲೀಸ್ಟ್ ಇಲ್ಲಿ ದುಡಿಯೋಕ್ಕಾಗಲಿಲ್ಲ ಅಂದರೂ ನಿಮಗೆ 3 ಎಕರೆ 4 ಎಕರೆ ಇದೆ ಜಮೀನು, ಅದರಲ್ಲಿ ನೀವು ದುಡಿಮೆ ಮಾಡ್ತೀರಾ ಅನ್ನೋ ಉದ್ದೇಶಕ್ಕೆ ರೆಫರೆನ್ಸಿಗೆ ತಗೊಂಡಿರ್ತಾರೆ ಅಷ್ಟೇ. ಅದರಲ್ಲಿ ಆದಾಯ ಇದೆ ಕಟ್ತಾರೆ ಅಂತ. ಮತ್ತು ಮಾರ್ಟ್ಗೇಜ್ ಏನು ಆಗಲ್ಲ ನಮ್ಮಲ್ಲಿ. ನಿಮಗೆ ಡಾಕ್ಯುಮೆಂಟ್ ಕೊಟ್ಟರೆ ಅರ್ಧ ಗಂಟೆ ಒಳಗಡೆ ನಾವು ಸಿಬಿಲ್ ಚೆಕ್ ಮಾಡಿಬಿಟ್ಟು ನಿಮಗೆ ಡೆಲಿವರೀಸ್ ಬೇಕಾದ್ರೆ ನಾವು ಅರ್ಧ ಗಂಟೆ ಒಳಗಡೆ ಕೊಡ್ತೀವಿ. ಅವತ್ತೇ ಗಾಡಿ ಬೇಕು ಅಂದರೆ ಇಶ್ಯೂಸ್ ಇಲ್ಲ, ನಾವು ಕೊಡ್ತೀವಿ ಅಂತಂದ್ರೆ. ಸಿಬಿಲ್ ಓಕೆ ಇದ್ದರೆ ಏನು ಇಶ್ಯೂಸ್ ಇಲ್ಲ. ನಿಮಗೆ ಅರ್ಧ ಗಂಟೆಯಲ್ಲಿ ಬೇಕಾದ್ರೆ ಗಾಡಿ ಕೊಡ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು.